ಪ್ರಿಯಾಂಕಾ ಖರ್ಗೆ ಅವರ ಆತ್ಮೀಯರು ಮಾಡಿದಂಥ ಕಾರ್ಯದ ಬಗ್ಗೆ ಆತ್ಮಹತ್ಯೆ ಮಾಡಿಕೊಂಡಿರೋದು ತಮ್ಮೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಸುದ್ದಿಯಲ್ಲಿದೆ. ಪ್ರಿಯಾಂಕಾ ಖರ್ಗೆ ಹೇಳ್ತಾರೆ, ನನ್ನ ಹೆಸರು ಆ ಚೀಟಿನಲ್ಲಿ ಇಲ್ಲ, ಡೆತ್ ನೋಟಲ್ಲಿ ಇಲ್ಲ ಅಂತ. BJP ನಾಯಕರಿಗೆ ಹೇಳ್ತಾರೆ ಅದರ ಡೆತ್ ನೋಟ್ ಇದೆ, ಅದನ್ನು ತೋರಿಸ್ತಾ ಪತ್ರಕರ್ತರಿಗೆ ತೋರಿಸಿ ಇದನ್ನು ಪ್ರಧಾನಮಂತ್ರಿಗೆ ಎಲ್ರಿಗೂ ನಾವು ಕಳಿಸ್ತೇವೆ, ಕಾಂಗ್ರೆಸ್ಸಿನ ನಾಯಕರಿಗೂ ಕಳಿಸ್ತೇವೆ, ಹಾಗಾಗಿ ಅವ್ರು ರಾಜೀನಾಮೆ ತಗೋಬೇಕು ಅಂತ ಹೇಳ್ತಾರೆ. ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ವಿನಾಕಾರಣ ನನ್ನ ಮೇಲೆ ಆಪಾದನೆ ಬಂತು. ನೈತಿಕ ಹೊಣೆ ಹೊತ್ತು ಯಾರು ಒತ್ತಡವೂ ಇಲ್ಲದೇನೆ ನಮ್ಮ ಕೇಂದ್ರದ ಪ್ರಧಾನಮಂತ್ರಿಯವ್ರನ್ನ, ಗೃಹ ಮಂತ್ರಿಯವ್ರನ್ನ, ಅವ್ರದ್ದೆಲ್ಲರದ್ದು ಒಪ್ಪಿಗೆ ತಗೊಂಡು ನಾನು ಅವತ್ತೇ ರಾಜೀನಾಮೆ ಕೊಟ್ಟೆ. ಭಗವಂತನ ದಯದಿಂದ ಪೂರ್ಣ ತನಿಖೆಯಾಗಿ ನಾನು ನಿರ್ದೋಷಿ ಅನ್ನೋದು ತೀರ್ಮಾನ ಆಯಿತು. ಯಾರ್ಯಾರು ಆ ಒಂದು ಸಂತೋಷನ ಕೊನೆಯ ಸಂದರ್ಭದಲ್ಲಿ, ಆತ್ಮಹತ್ಯೆ ಸಂದರ್ಭದಲ್ಲಿ ನನಗೆ ಯಾರ್ಯಾರು ತೊಂದರೆ ಕೊಡ್ತೀಯಾರೋ, ಅವಾಗ ತೊಂದರೆ ಕೊಟ್ಟರೋ, ಇನ್ನೂ ತೊಂದರೆ ಕೊಡೋಂಥ ಪ್ರಯತ್ನ ಮುಂದುವರಿಸ್ತಾ ಇದ್ದಾರೋ ಅವರೆಲ್ಲರೂ ಇವತ್ತು ಅನುಭವಿಸ್ತಾ ಇದ್ದಾರೆ. ಭಗವಂತ ಇದ್ದಾನೆ, ನಾನು ಭಗವಂತನ ಮೇಲೆ ಬಿಡ್ತೀನಿ. ನಾನು ಯಾರ್ಯಾರು ಅದಕ್ಕೆ ಕಾರಣ, ಈಗಲೂ ಅನುಭವಿಸ್ತಾ ಇದ್ದಾರೆ ಬಹಳ ಜನ, ಬರೋಂಥ ದಿನ ಹಿಂದೂ ಅನುಭವಿಸ್ತಾರೆ. ನಾನು ವ್ಯಕ್ತಿಗಳ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ, ಯಾರ್ಯಾರು ಈ ರೀತಿ ತೊಂದರೆ ಕೊಟ್ಟರು ಅಂತ. ನನ್ನನ್ನು ರಾಜಕಾರಣದಲ್ಲಿ ಮುಗಿಸ್ಬೇಕು ಅನ್ನೋಂಥ ಪ್ರಯತ್ನವೇ ನಡೆಸಿದ್ರು. ನಾನು ದೇವ್ರನ್ನ, ಸಾಧು ಸಂತರನ್ನ, ಹಿಂದೂ ಧರ್ಮವನ್ನು ನಂಬ್ಕೊಂಡು ಜೀವನ ಮಾಡ್ತಿರೋ ನಾನು. ನ್ಯಾಯಬದ್ಧವಾಗಿ ನನಗೆ ನನ್ನ ಪರ ತೀರ್ಪು ಬಂತು. ಹಾಗಾಗಿ ಭಗವಂತನೂ ಬಿದ್ದಾನೆ ಅನ್ನೋದನ್ನು ನೆನಪಿಟ್ಟುಕೊಂಡು ಈ ಒಂದು ಘಟನೆನ ಸಂಬಂಧಪಟ್ಟವರು ಯೋಚನೆ ಮಾಡಬೇಕು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.